ಮುದ್ದು ಕುಟುಂಬದವರೇ, ಪ್ರೇಮಶಂಕರ್ ಕೈರುಚಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಪ್ರೀತಿಯ ಪ್ರೇಮಶಂಕರ್. ಇವತ್ತು ನಾನು ನಿಮಗೆ ತುಂಬಾನೇ ಸ್ಪೆಷಲ್ ಆದ ಹೆಲ್ದಿ ಮತ್ತೆ ಟೇಸ್ಟಿ ಆಗಿರುವಂತ ರಾಗಿ ಲಡ್ಡುನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಪಾತ್ರೆಗೆ 2 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಕರಗದ ನಂತರ ಇದಕ್ಕೆ ಬಾದಾಮಿ ಮತ್ತೆ ಗೋಡಂಬಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡು ಲೈಟ್ ಆಗಿ ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಸೊ ತುಂಬಾನೇ ಫ್ರೈ ಆಗಿಬಿಟ್ರೆ ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರೋದಿಲ್ಲ. ಈ ರೀತಿ ಸ್ವಲ್ಪ ಅದ್ರ ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಉಳಿದಿರೋ ಇದೇ ತುಪ್ಪಕ್ಕೇನೆ 1 ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಈ ರಾಗಿ ಲಡ್ಡು ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತಿನ್ಬೋದು. ಅದರಲ್ಲೂ ಮಕ್ಕಳಿಗೆ ರಾಗಿ ತಿನ್ನಲ್ಲ ಅಂತಿರ್ತಾರಲ್ವಾ, ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈಗ ಈ ರಾಗಿ ಹಿಟ್ಟನ್ನು ನಾನು ಲೈಟಾಗಿ ಒಂದು 3ರಿಂದ 4 ನಿಮಿಷದವರೆಗೂ ಈ ರೀತಿ ಸಣ್ಣ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದರಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಒಂದು ತಟ್ಟೆನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಬೇಕು ನಾವು ರಾಗಿ ಲಡ್ಡುನ ರೆಡಿ ಮಾಡುವಾಗ. ಸೊ ಈ ರೀತಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಬೆಲ್ಲದ ಪಾಕನ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಅಂದರೆ 1 ಎಳೆ ಅಥವಾ 2 ಎಳೆಯಷ್ಟು ಪಾಕ ಬರೋದೇನು ಬೇಡ, ಜಸ್ಟ್ ಬೆಲ್ಲ ಕರಗಬೇಕಷ್ಟೇ. 1 ಬಟ್ಲು ರಾಗಿ ಹಿಟ್ಟಿಗೆ ನಾನಿಲ್ಲಿ 3/4 ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಕರಗಿಸ್ಕೊಳ್ತಾ ಇದ್ದೀನಿ. ಸೊ ಕರಗಿಸ್ಕೊಳ್ಳುವಾಗ ಜೋರು ಉರಿ ಇಟ್ಬಿಟ್ರೆ ಬೇಗನೆ ಪಾಕ ಆಗಿಬಿಡತ್ತೆ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ನಾವು ಕರಗಿಸ್ಕೋಬೇಕು. ಈ ರೀತಿ ಇದು ಪೂರ್ತಿ ಕರಗಿದೆ ಅಂದಾಗ ಇದನ್ನು ನಾನು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ತುಂಬಾನೇ ಗಲೀಜಿರುತ್ತಲ್ವಾ, ಅದಕ್ಕೆ ನಾವು ಬೆಲ್ಲನ ಯಾವುದೇ ಅಡುಗೆಗೆ ಉಪಯೋಗಿಸೋದಕ್ಕಿಂತ ಮುಂಚೆ ಈ ರೀತಿ ಕರಗಿಸ್ಕೊಂಡು ಸೋಸ್ಕೊಂಡ್ಬಿಟ್ರೆ ಯಾವುದೇ ಟೆನ್ಷನ್ ಇರೋದಿಲ್ಲ. ಈಗ ರಾಗಿ ಹಿಟ್ಟು ಮತ್ತು ಬೆಲ್ಲದ ನೀರು ಎರಡೂ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಈ ಟೈಮಲ್ಲಿ ರಾಗಿ ಹಿಟ್ಟಿಗೆ ನಾನು ಹುರ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ. ಹಾಗೆ 3ರಿಂದ 4 ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಫಸ್ಟ್ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪನೇ ಈ ಬೆಲ್ಲದ ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಸೋಸ್ಕೊಳ್ಳುವಾಗ ಈ ಬೆಲ್ಲದ ನೀರು ಸ್ವಲ್ಪ ತೆಳ್ಳಗೆ ಇರುತ್ತೆ, ಆದರೆ ಒಂದು 5-10 ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟ ತಕ್ಷಣ ಸ್ವಲ್ಪ ಗಟ್ಟಿ ಆಗುತ್ತೆ. ಈ ರೀತಿ ಸ್ವಲ್ಪನೇ ಬೆಲ್ಲದ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಿಮಗೆ ಎಷ್ಟು ಸೈಜಲ್ಲಿ ಉಂಡೆಗಳು ಬೇಕೋ ಆ ಸೈಜಲ್ಲಿ ಇದನ್ನು ಕಟ್ಕೋಬೋದು. ಅಥವಾ ನಿಮಗೆ ಇದನ್ನು ಬರ್ಫಿ ಥರ ಮಾಡ್ಕೋಬೇಕು ಅಂದರೆ ಆ ಥರ ಕೂಡ ಮಾಡ್ಕೋಬೋದು. ಜಸ್ಟ್ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿ ಈ ಹಿಟ್ಟನ್ನು ಅದ್ರ ಮೇಲ್ಗಡೆ ನೀಟಾಗಿ ಹರಡ್ಕೊಂಡು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ರುಚಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಇದನ್ನ ಟೇಸ್ಟ್ ಮಾಡಿದ್ರೆ ಮತ್ತೆ ಕೇಳಿ ತಿಂತಾರೆ, ಅಷ್ಟು ಇಷ್ಟ ಆಗುತ್ತೆ ಎಲ್ರಿಗೂ. ಯೂಶಲ್ ಆಗಿ ನಾವು ಮಕ್ಕಳಿಗೆ ರಾಗಿ ಮುದ್ದೆ ಅಥವಾ ರೊಟ್ಟಿ ಮಾಡಿಕೊಟ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಅಲ್ವಾ. ಈ ರೀತಿ ಏನಾದರೂ ಸ್ಪೆಷಲ್ ಆಗಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನ ಮಾಡಿಕೊಂಡು 15ರಿಂದ 20 ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಅಥವಾ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀರಾ ಅನ್ನೋದಾದರೆ 1.5-2 ತಿಂಗಳವರೆಗೂ ಕೂಡ ಇಟ್ಕೊಂಡು ತಿನ್ಬೋದು. ರುಚಿ ಏನು ಹಾಳಾಗೋದಿಲ್ಲ. ಇಲ್ಲಿ ಇದನ್ನು ಮಾಡುವಾಗ ಮೇನ್ ಟಿಪ್ ಏನು ಅಂದರೆ, ನಾವು ಬೆಲ್ಲದ ನೀರನ್ನು ಮಾಡ್ಕೊಳ್ತೀವಲ್ವಾ, ಅದನ್ನು ಪಾಕ ಆಗೋವರೆಗೂ ಬಿಡಬಾರ್ದು. ಅಂದರೆ ಬೆಲ್ಲದ ನೀರನ್ನು ಚೆನ್ನಾಗಿ ಕುದಿಸ್ತಾ ಅದು 1 ಎಳೆ ಪಾಕದವರೆಗೂ ಬಂದ್ಬಿಡುತ್ತೆ. ಆ ರೀತಿ ಪಾಕ ಆದಾಗ ಉಂಡೆ ಕಟ್ಟಿದ್ರೆ ಉಂಡೆ ಮೆತ್ತಗೆ ಇರುತ್ತೆ ಕಟ್ಟುವಾಗ, ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಅದು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಇನ್ನೇನು ಪಾಕ ಆಗುತ್ತೆ ಅನ್ನೋಷ್ಟರಲ್ಲೇ ಆ ಬೆಲ್ಲದ ನೀರನ್ನು ತೆಗೆದುಬಿಡಬೇಕು. ತೆಗೆದು ಸೋಸಿ ಇಟ್ಕೊಂಡ್ರೆ ಆಮೇಲೆ ನಾವು ಈ ರೀತಿ ಉಂಡೆನ ಕಟ್ಕೋಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಸಾಫ್ಟಾಗಿ ಬಂದಿದೆ ಈ ಉಂಡೆಗಳು ಅಂತ. ಸೊ ನೀವು ಮಾಡೋಂಥ ಉಂಡೆಗಳು ಇಷ್ಟೇ ಸಾಫ್ಟಾಗಿ ಬರಬೇಕು ಅಂದರೆ ಈಗ ನಾನು ಹೇಳಿರೋಂಥ ಟಿಪ್ನ ತಪ್ಪದೆ ಫಾಲೋ ಮಾಡಿ. ಮಿಸ್ ಮಾಡದೆ ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ನನಗೆ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಾಗಿ ನಾನು ವೇಟ್ ಮಾಡ್ತಾ ಇರ್ತೀನಿ. ಹಾಗೇನೆ ಫಸ್ಟ್ ಟೈಮ್ ನೀವು ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ರೆಸಿಪೀಸ್ಗಳ ಜೊತೆಗೆ ಹೋಟೆಲ್ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಅಡುಗೆಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ನಮ್ಮ ಮನೆಗಳಲ್ಲಿ ನಾರ್ಮಲ್ ಆಗಿ ಮಾಡ್ಕೊಳ್ಳೋಂಥ ಅಡುಗೆಯ ರುಚಿನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನು ಕೂಡ ಹೇಳ್ಕೊಡ್ತೀನಿ. ಹಾಗಾಗಿ ಅದೆಲ್ಲ ವಿಡಿಯೋಸ್ಗಳು ನಿಮಗೆ ಖಂಡಿತ ಯೂಸ್ ಆಗುತ್ತೆ, ಹಾಗೆ ಇಷ್ಟ ಕೂಡ ಆಗುತ್ತೆ. ಸೊ ಮಿಸ್ ಮಾಡದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಹೊಸ ರುಚಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ರೀತಿಯಿಂದ ಖುಷಿಯಾಗಿ ಅಡುಗೆ ಮಾಡ್ತಾ ಇರಿ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಬಾಯ್ ಬಾಯ್.